ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಕುರಿತು ಚರ್ಚಿಸೋಣ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಎಂದರೆ ಸಾರ್ವಜನಿಕ ಆಡಳಿತದ ವಿಷಯದಲ್ಲಿ ನಾವು ಏನನ್ನು ಕಲಿತೇವೆ, ಸಾರ್ವಜನಿಕ ಆಡಳಿತದ ಕ್ಷೇತ್ರದಲ್ಲಿ ಯಾವ ಅಂಶಗಳು ಅಡಕವಾಗಿದೆ ಎಂಬುದೇ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಆಡಳಿತ ಚಿಂತಕರಲ್ಲಿ ಒಂದು ಅಭಿಪ್ರಾಯ ಇಲ್ಲ. ಸಾರ್ವಜನಿಕ ಆಡಳಿತದ ಚಿಂತಕರು ಸಮಗ್ರ ದೃಷ್ಟಿಕೋನ ಹಾಗೂ ನಿರ್ವಹಣಾ ದೃಷ್ಟಿಕೋನ ಎನ್ನುವ ದೃಷ್ಟಿಕೋನಗಳನ್ನು ನಮಗೆ ನೀಡಿದ್ದಾರೆ. ನಿರ್ವಹಣಾ ದೃಷ್ಟಿಕೋನ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಸೈಮನ್ ಸ್ಮಿತ್ಬರ್ಗ್ ಮತ್ತು ಲೂಥರ್ ಗಲಿಕ್ ಅಂತಕ್ಕಂಥವರು ಅವರ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಲೂಥರ್ ಗಲಿಕ್ ಅಂತಕ್ಕಂಥವರು ಆಂಗ್ಲ ಭಾಷೆಯ ಆಂಗ್ಲ ವರ್ಣಮಾಲೆಯ 7 ಅಕ್ಷರಗಳನ್ನು ಜೋಡಿಸಿ ಒಂದು ಪದ ಪುಂಜವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಪೋಸ್ಡ್ ಕಾರ್ಬ್. ಪೋಸ್ಡ್ ಕಾರ್ಬ್ ಎನ್ನುವುದು ಒಂದೊಂದು ಅಕ್ಷರವೂ ಕೂಡ ಒಂದು ಕಾರ್ಯವನ್ನು ನಮಗೆ ತಿಳಿಸುತ್ತದೆ. ಪಿ ಎಂಬುದು ಪ್ಲ್ಯಾನಿಂಗ್ ಅಂತ. ಪ್ಲ್ಯಾನಿಂಗ್ ಅಂದರೆ ಯೋಜನೆ ಅಂತ. ಯೋಜನೆ ಅಂದರೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು, ಕಾರ್ಯಕ್ರಮವನ್ನು ಗುರಿಮುಟ್ಟುವಂತೆ ಮಾಡಲು ಒಂದು ನೀಲ ನಕಾಶೆಯನ್ನು ತಯಾರಿಸಿಕೊಳ್ಳುವುದು ಎಂದರ್ಥವನ್ನು ಕೊಡುತ್ತದೆ. ಆದ್ದರಿಂದ ಯೋಜನೆಯನ್ನು ರೂಪಿಸಿಕೊಳ್ಳುವುದು ಹೇಗೆ ಎಂಬುದ ಅಂಶಗಳು ಸಾರ್ವಜನಿಕ ಆಡಳಿತದಲ್ಲಿ ಅಥವಾ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಸೇರ್ಪಡೆ ಆಗುತ್ತದೆ. ಹಾಗೆಯೇ ಓ ಎನ್ನುವ ಪದ ಸಂಘಟನೆ ಅಂತ. ಸಂಘಟನೆ ಅಂತಂದರೆ ಸಹಜವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಲು ಹೇಗೆ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ನಮ್ಮಲ್ಲಿ ಔಪಚಾರಿಕವಾಗಿರ್ತಕ್ಕಂಥ ರಚನೆ ಆಗಿದೆ. ಇದರಲ್ಲಿ ವಿಭಾಗಗಳು, ಉಪವಿಭಾಗಗಳು, ಅವುಗಳನ್ನು ಜೋಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಸಂಘಟನೆ ಅಂತಕ್ಕಂಥ ಹೆಸರಿನಲ್ಲಿ ಕರಿತೇವೆ. ಹಾಗೆಯೇ ಎಸ್ ಎನ್ನುವ ಪದ ಸ್ಟ್ಯಾಫಿಂಗ್ ಅಥವಾ ಸಿಬ್ಬಂದಿ ಎನ್ನುವ ವಿಷಯವನ್ನು ತಿಳಿಸುತ್ತದೆ. ಸಿಬ್ಬಂದಿ ಎಂದರೆ ಸ್ಥಾನಭರ್ತಿ, ತರಬೇತಿ, ವೇತನ, ಬಡ್ತಿ, ಮನೋಸ್ಥೈರ್ಯ, ನಿವೃತ್ತಿ, ಶಿಸ್ತು ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ. ಈ ಎಲ್ಲ ಅಂಶಗಳು ನೇಮಕಾತಿಯಿಂದ ಆರಂಭಗೊಂಡು ನಿವೃತ್ತಿಯ ತನಕ ಹೇಗೆ ಸಾರ್ವಜನಿಕ ಆಡಳಿತದ ಅಡಿಯಲ್ಲಿ ಬರ್ತದೆ ಅಂತಕ್ಕಂಥ ವಿಷಯವನ್ನು ನಾವು ಚರ್ಚಿಸ್ತೇವೆ. ಸ್ನೇಹಿತರೆ, ಸ್ಥಾನಭರ್ತಿ ಅಂತಕ್ಕಂಥ ವಿಷಯ ಇದೆಯಲ್ಲ, ಇದನ್ನು ನೇಮಕಾತಿ ಅಂತಲೂ ಕರೀತೇವೆ. ಇದಕ್ಕೆ ನೇಮಕಾತಿಯ ವಿಷಯಗಳು ಎಂಬುದು ಬಂದಾಗ ಅದು ಸಾರ್ವಜನಿಕ ಆಡಳಿತ ವ್ಯಾಪ್ತಿಯಲ್ಲಿ ಹೇಗೆ ಸಮ್ಮಿಳಿತಗೊಳ್ಳುತ್ತದೆ ಅಂತಕ್ಕಂಥ ವಿಷಯವನ್ನು ನಾವು ಚರ್ಚಿಸ್ತೇವೆ. ಹಾಗೆಯೇ ನಮಗೆ ಡೈರೆಕ್ಷನ್ ನಿರ್ದೇಶನ ಅಂತಕ್ಕಂಥದ್ದು ಆಜ್ಞೆಗಳನ್ನು ನೀಡುವ ಮುಖಾಂತರ, ಸೂಚನೆಗಳನ್ನು ನೀಡುವ ಮುಖಾಂತರ ನಿರ್ದೇಶನವನ್ನು ನೀಡಲಾಗುತ್ತದೆ. ಸಾಮಾನ್ಯವಾಗಿ ಅಧೀನ ಅಧಿಕಾರಿಗಳಿಗೆ ಮೇಲಧಿಕಾರಿಗಳು ನೀಡುವ ಆಜ್ಞೆ, ಆದೇಶ, ಸೂಚನೆಗಳೇ ನಿರ್ದೇಶನ ಎಂದು. ಈ ನಿರ್ದೇಶನ ಅಂತಕ್ಕಂಥದ್ದು
ಸಹಜವಾಗಿ ಆಡಳಿತಾಧಿಕಾರಿಗಳ ಅನುಭವದ ಫಲವಾಗಿರುತ್ತದೆ. ಆದ್ದರಿಂದ ನಿರ್ದೇಶನವನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು, ಮಾರ್ಗದರ್ಶನವನ್ನು ಅನುಸರಿಸ್ತಕ್ಕಂಥದ್ದು ತೀರಾ ಅನಿವಾರ್ಯ ಆಗುತ್ತದೆ. CO ಕೋಆರ್ಡಿನೇಷನ್, ಸಹಯೋಜನೆ ಅಂತ. ಈ ಸಹಯೋಜನೆ ಅಂತಕ್ಕಂಥದ್ದು ಹೇಗೆ ಭಾಳ ಮುಖ್ಯ ಆಗಿಬಿಡುತ್ತೆ ಅಂತಂದರೆ, ಆಡಳಿತ ಅಂತಕ್ಕಂಥ ಕಾರ್ಯ ಭಾಳ ಕಷ್ಟದ ಕೆಲಸ. ಇಲ್ಲಿ ಇಲಾಖೆಗಳ ವಿವಿಧ ವಿಭಾಗಗಳಲ್ಲಿ ಸಹಯೋಜನೆಯನ್ನು ತರಬೇಕಾಗತ್ತೆ. ಈ ಸಹಯೋಜನೆಯನ್ನು ನಮ್ಮ ಇಲಾಖೆಗಳಲ್ಲಿ ವಿವಿಧ ವಿಭಾಗಗಳು ಇರ್ತವೆ. ಅವುಗಳಲ್ಲಿ ಹೇಗೆ ಸಂಯೋಜನೆಯನ್ನು ತರುವುದು ಅಂತಕ್ಕಂಥದ್ದೇ ಅದು ನಮ್ಮ ಸಹಯೋಜನೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮಲ್ಲೇ ಅನೇಕ ಇಲಾಖೆಗಳು ಬರ್ತವೆ. ಶಿಕ್ಷಣ ಇಲಾಖೆ, ಆರಕ್ಷಕ ಇಲಾಖೆ, ವೈದ್ಯ ಇಲಾಖೆ, ಹೀಗೆ ಅವುಗಳ ನಡುವೆ ಹೇಗೆ ಕೋಆರ್ಡಿನೇಷನನ್ನು ತರೋದು ಅನ್ನುವುದೇ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಆ ಕ್ಷೇತ್ರ ವ್ಯಾಪ್ತಿಯನ್ನು ನಮ್ಮ ಸಾರ್ವಜನಿಕ ಆಡಳಿತಕ್ಕೆ ಅಳವಡಿಸಿಕೊಳ್ಳಲಾಗಿದೆ. ಹಾಗೆಯೇ ವರದಿಯನ್ನು ಮಾಡುವುದು, ಕಾರ್ಯಕ್ರಮಗಳು ಯಾವ ಹಂತದಲ್ಲಿ ಇದ್ದಾವೆ, ಕಾರ್ಯಕ್ರಮಗಳು ಹೇಗೆ ಜಾರಿಗೊಂಡಿವೆ, ಈ ಕಾರ್ಯಕ್ರಮದ ಅನುಷ್ಠಾನ ಹೇಗಾಗಲಿಲ್ಲ ಅಂತಕ್ಕಂಥದ್ದನ್ನು ಅಧೀನ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ವರದಿಯನ್ನು ಮಾಡ್ತಕ್ಕಂಥದ್ದೇ ರಿಪೋರ್ಟಿಂಗ್ ಅಂತ. ಸಹಜವಾಗಿ ಅಂತಕ್ಕಂಥದ್ದು ರಿಪೋರ್ಟಿಂಗ್ ಅಂತ ಹೇಳುತ್ತೆ. ನಮಗೆ ವರದಿಯನ್ನು ಮಾಡುವುದು ಎನ್ನುವುದು ಒಂದು ಕಲೆ. ಇದನ್ನು ಸಂಕ್ಷಿಪ್ತವಾಗಿರಬೇಕು, ಸಮಗ್ರವಾಗಿರಬೇಕು, ಸರಳವಾಗಿರಬೇಕು ಎನ್ನುವ ವಿಷಯವನ್ನು ಮನದಟ್ಟು ಮಾಡಿಕೊಡಬೇಕಾಗುತ್ತದೆ. ಆದ್ದರಿಂದ ಎನ್ನುವುದು ರಿಪೋರ್ಟಿಂಗ್ ಅಂತಕ್ಕಂಥದ್ದನ್ನೇ ನಮಗೇನು ಕೊಡುತ್ತೆ, ವರದಿ ಮಾಡುವುದು ಎನ್ನುವ ವಿಷಯವನ್ನು ಮನವರಿಕೆ ಮಾಡಿಕೊಡುತ್ತೆ. ಹಾಗೆಯೇ ಬಡ್ಜೆಟಿಂಗ್ ಅಂತ. ಬಡ್ಜೆಟಿಂಗ್ ಅಂದರೆ ಆಯವ್ಯಯವನ್ನು ರೂಪಿಸುವುದು ಅಂತ. ಆಯ ಅಂದರೆ ಆದಾಯ, ವ್ಯಯ ಅಂದರೆ ವೆಚ್ಚ. ಆದಾಯ ಮತ್ತು ವೆಚ್ಚಗಳನ್ನು ಸರಿತೂಗಿಸುವುದು ಹೇಗೆ ಅಂತ. ಸಹಜವಾಗಿ ಒಂದು ವರ್ಷದ ಒಂದು ಸಂಸ್ಥೆಯ ಆದಾಯ ಮತ್ತು ವೆಚ್ಚಗಳ ಪಕ್ಷಿನೋಟವನ್ನು ಆಯವ್ಯಯ ಪತ್ರ ಅಂತ ಕರಿತೀವಿ. ಈ ಆಯವ್ಯಯ ಪತ್ರವನ್ನು ತಯಾರಿಸುವುದು ಹೇಗೆ, ಕಾರ್ಯರೂಪಕ್ಕೆ ತರುವುದು ಹೇಗೆ, ಕಾರ್ಯರೂಪಕ್ಕೆ ತಂದಿದ್ದನ್ನು ಲೆಕ್ಕಪತ್ರವನ್ನಿಡುವುದು ಹೇಗೆ, ಈ ವಿಷಯಗಳನ್ನು ಆಯವ್ಯಯ ಪತ್ರ ಅಂತಕ್ಕಂಥದ್ದು ಒಳಗೊಂಡಿರ್ತದೆ. ಆದ್ದರಿಂದ ಬಿ ಸ್ಟ್ಯಾಂಡ್ಸ್ ಫಾರ್ ಬಡ್ಜೆಟಿಂಗ್. ಮತ್ತು ಅದರ ಜೊತೆಗೆ ನಮಗೆ ಏನಪ್ಪ ಸಾರ್ವಜನಿಕ ಆಡಳಿತದಲ್ಲಿ ಸಿಗುತ್ತೆ ಅಂತೇಳಿದ್ರೆ, ಸಾರ್ವಜನಿಕ ಆಡಳಿತ ವ್ಯಾಪ್ತಿಯಲ್ಲಿ ಪೋಸ್ಡ್ ಕಾರ್ಬ್ ಅಂತಕ್ಕಂಥ ನಿರ್ವಹಣಾ ದೃಷ್ಟಿಕೋನ ಅಥವಾ ಲೂಥರ್ ಗಲಿಕ್ ಅವರ ಈ ವ್ಯಾಪ್ತಿಯನ್ನು ನಾವು ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಅಂತ ಕರಿತೀವಿ. ಇದರೊತ್ತಿಗೆ ನಾವು ಮುಂದಿನ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡೋಣ. ಎಲ್ಲರಿಗೂ ವಂದನೆಗಳು.